ನಮ್ಮವ್ರ ಕಥೆ ಇಂಟರ್ವ್ಯೂ ತೊಗೊಂಡಿರಿ, ಸಾಕಷ್ಟು ಜನ ನೋಡಿದ್ರು. ಸುಮಾರು 500ಕ್ಕಿಂತ ಹೆಚ್ಚು ನನಗೆ ಫೋನ್ ಬಂದವ್ರಿ. 500ಕ್ಕಿಂತ ಹೆಚ್ಚು ಫೋನ್ ಬಂದವ್ರಿ. ಭಾಳ ನಿಮ್ಮದು ಧನ್ಯವಾದ ಅರ್ಪಿಸ್ತೀನಿ ನಾನು. ಯಾಕಂದರೆ ಕೆಲವು ಜನರಿಗೆ ನನ್ನ ಬಗ್ಗೆ ಏನೋ ತಿಳ್ಕೊಂಡಿರು, ನಿಜಾಮಲ್ಲಾ ಖಾನ್ ಇನ್ನೂ ಅದ್ದಾನ ಅನ್ನುವಂಗ ನೀವು ಮಾಡಿಕೊಟ್ರಿ. ಭಾಳ ಜನ ಹಂಗೆ ಅನ್ಕೊಂಡಿದ್ರಿ. ಹೌದು. ಕೆಂಪಣ್ಣ ಬಡಿಯಾರ ಅಂತ ಹೇಳಿ ಇಂಟರ್ವ್ಯೂ ಒಳಗೆ ನಂದು ಸ್ಥಿತಿ ನೋಡಿ ಸ್ಪಾಟ್ ನನಗೊಂದು ನಂಬರ್ ಕೇಳಿದ್ರು. ಫೋನ್ಪೇ ನಂಬರ್ ನಾನು ಒಬ್ಬರದ್ದು ಇಸಿದು ಕೊಟ್ನಿ. ಒಂದು ಅರ್ಧ ತಾಸ್ನಾಗ ನನಗೆ 5,000 ರೂಪಾಯಿ ಕಳಿಸಿದ್ರು. ಕೆಂಪಣ್ಣ ಬಡಿಯಾರ ಪುನಾದಿಂದ. ನನಗೆ ಅದು ಎಷ್ಟು ಹೊಗಳಿದ್ರು ಕಡಿಮೆ ಐತಿ ಅವ್ರ ಹೆಸರ. ಓ ನಮ್ಮ ದೇಶ ಬಾಂಧವರೇ, ಬರ್ತಾವು ನೀರು ಕಣ್ಣಾಗ, ಹುತಾತ್ಮರ ಆ ಬಲಿದಾನ ನಾವು ನೆನಪು ಮಾಡಿಕೊಂಡಾಗ. ನೀವು ಬಂದ ಹಂಗ ನಡಲರಿ ಬೇಕಂತ ಬಿಳಿ ಹುಡುಗ್ಯಾರ, ನೀವು ಹೇಳಿರಿ ಪಾವನ್ಯಾರ, ಎಲ್ಲಿ ಹೋಗಬೇಕು ಕರಿ ಹುಡುಗ್ಯಾರ. ಎಲ್ಲರೂ ಬಿಳಿ ಬಿಳಿ ಹುಡುಗ್ಯಾರ ನೋಡಿ, ಕರಿ ಹುಡುಗ್ಯಾರ ಎಲ್ಲಿ ಹೋಗ್ಬೇಕು. ಸೊಸಿ ಇದ್ದರೆ ಹ್ಯಾಂಗಿರಬೇಕು ಹೇಮರೆಡ್ಡಿ ಮಲ್ಲಮ್ಮನಂತೆ. ಎಲ್ಲ ಒಂದು ಬುದ್ಧಿ ಮಾತಾಡು. ಯಾವುದೋ ಜಂಪ್ ಹಾಡಾಯ್ತು, ಅದಕ್ಕೊಂದು ಬುದ್ಧಿ ಇಟ್ಟ. ಹುಡುಗಿ ಬಾ ಹುಡುಗಿ ಬಾ ಹುಡುಗಿ ಬಾ ಹುಡುಗಿ ಬಾ ನನ್ನ ಜೋಡಿ ಹೊಲಕ. ಜಾನಪದ ನಿಜಾಮಲ್ಲಾ ಖಾನ್ ಹಾರ ನೀವು ಎಷ್ಟು ಕ್ಯಾಸೆಟ್ ಕೇಳಿರಿ, ಎಷ್ಟು ಸಾವಿರ ಗೊತ್ತಿಲ್ಲ, ಎಲ್ಲ ಸಾಹಿತ್ಯ ನಾನು ಬರೆದು. ಮಾತನಾಡದೆ ಸಖಿ ಮಾನಿನಿಯೇ ಮಾನಿನಿಯ, ನಿಂತ ಬ್ಯಾಸ ಬಂತು ನನಗೆ ವಾದಿನಿ ಒಳಗ, ನನ್ನ ಮನಸ್ಸಿಗೆ ಹಚ್ಚಿನಿ ಕೊಳ್ಳಿ, ಬಿಟ್ಟು ಹೋಗಬ್ಯಾಡ ಗೆಳತಿ ಹಳ್ಳಿ. ಕಾಗಿಗೆ ಕೋಗಿಲೆ ತಿಳಿಯಬಾರ್ದು, ಕಾಗಿಗೆ ಕೋಗಿಲೆ ತಿಳಿಯಬಾರ್ದು, ಕಾಗಿ ಕೋಗಿಲೆ ಆಗಂಗಿಲ್ಲ, ಕಾಗಿ ಒಳಗ ಕೋಗಿಲೆ ಸ್ವರ ಇಲ್ಲ. ಸರ್ ಹೆಂಗದಿರಿ? ಆರಾಮದಿರಿ. ಆರಾಮ. ನೀವು ಆರಾಮದಿರಿ? ನಾವು ಬಂದ್ ಹೋಗಿ ಒಂದು 20 ದಿನ ಆಯ್ತು ಅನಿಸ್ತೈತ್ರಿ. ಹೌದು. ನಮ್ಮವ್ರ ಕಥೆ ಇಂಟರ್ವ್ಯೂ ತೊಗೊಂಡಿರಿ, ಸಾಕಷ್ಟು ಜನ ನೋಡಿದ್ರು. ಸುಮಾರು 500ಕ್ಕಿಂತ ಹೆಚ್ಚು ನನಗೆ ಫೋನ್ ಬಂದವ್ರಿ. 500ಕ್ಕಿಂತ ಹೆಚ್ಚು ಫೋನ್ ಬಂದವ್ರಿ. ಭಾಳ ನಿಮ್ಮದು ಧನ್ಯವಾದ ಅರ್ಪಿಸ್ತೀನಿ ನಾನು. ಯಾಕಂದರೆ ಕೆಲವು ಜನರಿಗೆ ನನ್ನ ಬಗ್ಗೆ ಏನೋ ತಿಳ್ಕೊಂಡಿರು, ನಿಜಾಮಲ್ಲಾ ಖಾನ್ ಇನ್ನೂ ಅದ್ದಾನ ಅನ್ನುವಂಗ ನೀವು ಮಾಡಿಕೊಟ್ರಿ. ಭಾಳ ಜನ ಹಂಗ ಅನ್ಕೊಂಡಿದ್ರಿ. ಹೌದು. ಜನರ ಪ್ರತಿಕ್ರಿಯೆ ನೋಡ್ರಿ, ನಿಮ್ಗೆ ಏನು ಅನಿಸ್ತದ್ರಿ? ಭಾಳ ಆನಂದ ರೀ, ಭಾಳ ಆನಂದ. ಮತ್ತು ನನ್ನ ಅಭಿಮಾನಿ ಎಲ್ಲೆಲ್ಲ ನೋಡ್ರಿ, ದುಬೈದಿಂದ ಫೋನ್ ಬಂದಿದ್ದು, ಹೈದ್ರಾಬಾದ್, ಪುನಾದಿಂದ ಒಬ್ಬರು ಅಭಿಮಾನರು ನನ್ನ ಸ್ಥಿತಿ ನೋಡಿ ಕೆಂಪಣ್ಣ ಬಡಿಯಾರ ಅಂತ ಹೇಳಿ ನಮ್ಮ ಅಭಿಮಾನಿಯವರು ನಂದು ಇಂಟರ್ವ್ಯೂ ಒಳಗೆ ನಂದು ಸ್ಥಿತಿ ನೋಡಿ ಸ್ಪಾಟ್ ನನಗೊಂದು ನಂಬರ್ ಕೇಳಿದ್ರು. ಫೋನ್ಪೇ ನಂಬರ್ ನಾನು ಒಬ್ಬರದ್ದು ಇಸಿದು ಕೊಟ್ನಿ. ಒಂದು ಅರ್ಧ ತಾಸ್ನಾಗ ನನಗೆ 5,000 ರೂಪಾಯಿ ಕಳಿಸಿದ್ರು. ಕೆಂಪಣ್ಣ ಬಡಿಯಾರ ಪುನಾದಿಂದ. ನನಗೆ ಅದು ಎಷ್ಟು ಹೊಗಳಿದ್ರು ಕಡಿಮೆ ಐತಿ ಅವ್ರ ಹೆಸರ. ನನ್ನ ಅಭಿಮಾನಿ ಎಲ್ಲೆಲ್ಲಿ ಅದಾರು, ಹೈದ್ರಾಬಾದ್ ಅಲ್ಲಿ ಇಲ್ಲಿ ಎಲ್ಲ ನನಗೆ ಫೋನ್ ಬಂದ. ಅದು ಇಂಟರ್ವ್ಯೂ ಆದ ನಂತರ ನನಗೆ ಆನಂದ ಆಯ್ತು. ಸದ್ಯಕ್ಕೆ ನಿಮ್ದು ಫೋನ್ಪೇ ಇಲ್ಲನ್ರಿ? ಫೋನ್ಪೇ ಇಲ್ಲರಿ. ಅದು ಬಡಿಗ್ಯಾರವರ ಒಂದು ಕೃಪಾ, ಅವರ ಆಶೀರ್ವಾದದಿಂದ ಅವ್ರದ್ದೇನು ನನಗೆ ದುಡ್ಡು ಬಂತು, ಅದು ಫೋನ್ಪೇ ನಾನು ಇದು ATM ಮಾಡ್ಸಕ್ಕೆ ಹಾಕಿಂದೆ. ಇನ್ನು ಮುಂದೆ ಅದು ಬಂದ ನಂತರ ಏನು ಪರಮಾತ್ಮ ಏನು ಮಾಡ್ತಾನೆ. ಇಲ್ಲಿ ತನಕ ನಿಮ್ದು ATM ಮತ್ತು ಏನಿರಲಿಲ್ಲ? ಏನಿಲ್ಲ ಕಾರ್ಯಕ್ರಮ ಮಾಡೋದು, ಹೊಟ್ಟೆ ಜೀವನ ಅದ್ರ ಮ್ಯಾಗ ಮಾಡೋದು, ಏನೂ ಇಲ್ಲ ನನಗೆ. ಈಗ ನಿಮ್ದು ನೆಕ್ಸ್ಟ್ ATM ಅದು ಬಂದ್ಮೇಲೆ ರೀ, ನಿಮ್ದು ಫೋನ್ಪೇ ನಂಬರ್ ಅದು ಯೂಟ್ಯೂಬ್ದಾಗ ವಿಡಿಯೋದಾಗ ಹಾಕೋನು ರೀ. ನಿಮ್ಮ ಅಭಿಮಾನಿಗಳು ಯಾರು ನಿಮ್ಗೆ ಅಭಿಮಾನದಿಂದ ಸಹಾಯ ಅಂತ ಮಾಡೋರಿದ್ರೆ ಮಾಡ್ಬೋದ್ರಿ. ಆಯ್ತು ಅವಶ್ಯ. ಭಾಳ ಜನ ನಿಮ್ಮ ಹಾಡ ಕೇಳ್ಯಾರ್ರಿ, ಆದ್ರೆ ಈ ಹಾಡ ಬರ್ದಿದ್ದು ಮತ್ತು ಹಾಡಿದ್ದು ನೀವು ಅನ್ನೋದು ಗೊತ್ತಿರ್ಲಿಲ್ಲ ರೀ ಅವ್ರಿಗೆ. ನಾನು ಕಾರ್ಯಕ್ರಮ ಸಾಕಷ್ಟು ಮಾಡೀನಿ ಮೇಡಮ್. ದಾವಣಗೆರೆ, ಹರಿಹರ, ಎಲ್ಲ ತುಮಕೂರು, ಎಲ್ಲ ಕಡೆ ಹಾಸನ, ಚಿತ್ರದುರ್ಗ, ಯಾವ ಕಾರ್ಯಕ್ರಮ ಎಲ್ಲ ಕಡೆ ಮಾಡಿದ್ದೀನಿ. ಇತ್ತಿತ್ತಲಾಗಿ ಒಂದು ಸ್ವಲ್ಪ ಆಯ್ತಲ್ಲ, ಅದು ಆಪರೇಷನ್ ಏನೋ ಆಯ್ತು. ಆಪರೇಷನ್ ಆಯ್ತು. ಈಗಾದ್ರೂ ಕಾರ್ಯಕ್ರಮ ಮಾಡ್ತೇನೆ ನಾನು. ಕಾರ್ಯಕ್ರಮ ಮಾಡ್ತೇನೆ. ನಮ್ಮ ಫೇಸ್ಬುಕ್ ಒಳಗ್ರಿ ನಿಮ್ಮ ಅಭಿಮಾನಿ ಒಬ್ರ ಮಾಗವ ಸರ್ ಅಂತ ಹೇಳ್ರಿ, ಅವ್ರ ನಿಮ್ ಬಗ್ಗೆ ಕವನ ಬರ್ದಿದ್ರಿ, ಬಂದ್ಮೇಲೆ ಹೇಳಿದ್ರು ನಾವು. ಹೌದು. ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಭಾಳ ಆನಂದ. ಆ ಕವನ ಕೇಳಿ ಭಾಳ ಆನಂದ ಆಯ್ತು. ನಾನು ಅವ್ರಿಗೆ ನೋಡಿಲ್ಲ, ಅವ್ರು ನನಗೆ ನೋಡ್ಯಾತಿಲ್ಲ. ಆಮೇಲೆ ಮಾಧವ, ನಾನು ಅವ್ರಿಗೆ ಭಾಳ ಖುಷಿ ಆಯ್ತು. ನನ್ನ ಮನಸ್ಸು ಅವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ನಾನು. ಪ್ರತಿ ಒಂದು ವಿಡಿಯೋಕ್ಕೂ ಅವ್ರ ಕಮೆಂಟ್ ಹಾಕೇ ಇರ್ತಾರೆ. ಹೌದು. ಸರ್ ನಾವು ಮಾಡಿ ನೀವು ಯೂಟ್ಯೂಬ್ದಾಗ ಒಂದು ಹಾಡ ಕೇಳಿದ್ರು ನಿಮ್ದ್ರಿ, ಕುರ್ಚಿ ಸ್ಕೂಲ್ ಒಳಗೆ ಒಂದು ಹಾಡಿರಿ ನೀವು. ಹೌದು. ಈ ಸ್ಕೂಲ್ಗೆ ನನಗೆ ಗೆಸ್ಟ್ ಅಂತ, ಅತಿಥಿ ಅಂತ ಕರೆದಿದ್ರು. ಅಲ್ಲಿ ಜಮಾದಾರ್ ಸರ್ ಅಂತ ಹೇಳಿ ಒಬ್ಬರು. ನಾನು ಹೋದ ನಂತರ
ನನಗೆ ಸನ್ಮಾನ ಆಯಿತು, ಎಲ್ಲ ಆಯಿತು. ಅವರೆಲ್ಲ ಜನ ಎಲ್ಲ ಸಾಲಿ ಸ್ಟೂಡೆಂಟ್ಸ್ಗಳು ಸರ್ ಒಂದಾಗಲಿ ಅಂದಾಗ ಒಂದು ಹಾಡು ಹಾಡಿದ್ದು ನಾನು. ಸೊಸಿ ಇದ್ದರೆ ಹ್ಯಾಂಗಿರಬೇಕು ಹೇಮರೆಡ್ಡಿ ಮಲ್ಲಮ್ಮನಂತೆ, ಸೊಸಿ ಇದ್ದರೆ ಹ್ಯಾಂಗಿರಬೇಕು ಹೇಮರೆಡ್ಡಿ ಮಲ್ಲಮ್ಮನಂತೆ, ಅಕ್ಕ ಇದ್ದರೆ ಹ್ಯಾಂಗಿರಬೇಕು ಅಕ್ಕ ಮಹಾದೇವಿಯಂತೆ, ಸೊಸಿ ಇದ್ದರೆ ಹ್ಯಾಂಗಿರಬೇಕು ಹೇಮರೆಡ್ಡಿ ಮಲ್ಲಮ್ಮನಂತೆ. ಸರ್ ನಿಮ್ಮ ಅಭಿಮಾನಿಗಳಿಗೆ ಅಂತ ಯಾವ್ದಾರ ಒಂದು 2 ಲೈನ್ ಹಾಡೋದಿತ್ತು? ಅಭಿಮಾನಿಗಳಿಗೆ ಸಾಕಷ್ಟು ಹಾಡೋದವ್ರಿ. ಅಭಿಮಾನಿಗಳಿಗೆ ಏನು ಲೆಕ್ಕ ಇಲ್ಲ ಹಾಡುಗಳದು. ಯೂಟ್ಯೂಬ್ದಾಗ ಒಂದು 47,000 ಜನ ನೋಡ್ಯಾರ್ರಿ. ಹಾಂ ರೀ. ಆಮೇಲೆ ಫೇಸ್ಬುಕ್ ಒಳಗೆ 4 ಲಕ್ಷದ ಮೇಲೆ ಹೊಡೈತ್ರಿ ಅದ್ರಿ. ಅವರೆಲ್ಲ ನಿಮ್ಮ ಅಭಿಮಾನಿಗಳು ರೀ. ಹಾಂ ಹಾಂ ಕಮೆಂಟ್ ಅಂತೂ ಸಾಕಷ್ಟು ಬಂದ್ಬಿಟ್ಟಾವ್ರಿ. ಹೌದ್ರಿ. ಅವರಿಗೆ ಅಂತೇಳಿ ಒಂದು 2 ಲೈನ್ ರೀ. ಈ ಜಾನಪದ ಕಲೆ ಒಳಗೆ ಯಾವುದೋ ಒಂದು ಶಬ್ದ ತಗೊಂಡ್ರು ಅದಕ್ಕೆ ಹೊಂದಿಸಿ ಆ ಜನರಿಗೆ ಆಕರ್ಷಣೆ ಆಗುವಂಗೆ ನಾ ಬರೆದು ಹಾಡ್ತೀನಿ ರೀ. ಇನ್ನು ನೋಡಿರಿ, ಕಾಗಿಗೆ ಕೋಗಿಲೆ ತಿಳಿಯಬಾರ್ದು, ಕಾಗಿಗೆ ಕೋಗಿಲೆ ತಿಳಿಯಬಾರ್ದು, ಕಾಗಿ ಕೋಗಿಲೆ ಆಗಂಗಿಲ್ಲ, ಕಾಗಿ ಒಳಗೆ ಕೋಗಿಲೆ ಸ್ವರ ಇಲ್ಲ, ಕಾಗಿ ಒಳಗೆ ಕೋಗಿಲೆ ಸ್ವರ ಇಲ್ಲ, ಕಾಗಿಗೆ ಕೋಗಿಲೆ ತಿಳಿಯಬಾರ್ದು, ಕಾಗಿ ಕೋಗಿಲೆ ಆಗಂಗಿಲ್ಲ, ಕಾಗಿ ಒಳಗೆ ಕೋಗಿಲೆ ಸ್ವರ ಇಲ್ಲ. ಆಮೇಲೆ ಇದೇ ನಾ ಫಸ್ಟ್ ಒಂದು ಪ್ರೇಮ ಗೀತೆ ಬರೆದು ಹಾಡಿದೆ. ಆದರೆ ನಾ ಏನೋ ಒಂದು ಗೆಳತಿ ಅಂತ ಶಬ್ದ ತೊಗೊಂಡೀನಿ. ಆಮೇಲೆ 1000 ಮಂದಿ ಬರೀ ಗೆಳತಿನ ಹಾಡಾಕತ್ತಾರೆ. ಫಸ್ಟ್ ನಾ ಒಂದು ಹಾಡಿ ಇಡೀ ಕರ್ನಾಟಕ ಜನತೆಗೆ ಅದರ ಆನಂದ, ಹುಡುಗರಿಗೆ ಏನೋ ಅವ್ರದ್ದು ಒಂದು ಕಥೆ ಆಗಿದ್ರು ಕೂಡ ಅವ್ರಿಗೆ ನಿತ್ತಲ್ಲಿ ಒಂದು ಸ್ವಲ್ಪ ಇದಾಗಬೇಕು, ಮನಸ್ಸಿಗೆ ನೋವು ಆಗಬೇಕು. ಆ ಟೈಪ್ ಒಂದು ಫಸ್ಟ್ ನಾನು ಹಾಡೀನಿ. ನನ್ನ ಮನಸ್ಸಿಗೆ ಹಚ್ಚಿನಿ ಕೊಳ್ಳಿ, ಬಿಟ್ಟು ಹೋಗಬ್ಯಾಡ ಗೆಳತಿ ಈ ಹಳ್ಳಿ, ನೀ ಬಿಟ್ಟು ಹೋಗಬ್ಯಾಡ ಗೆಳತಿ ಈ ಹಳ್ಳಿ. ಈ ಗೆಳತಿ ಸಾಂಗ್ ಹಾಡಿದ ಫಸ್ಟ್ ನಾನು ನಿಜಾಮಲ್ಲ ಕಾಣ. ಆಮೇಲೆ 1000 ಮಂದಿ ಗೆಳತಿ ಈಗ ನೋಡಿ ಬರೀ ಟ್ಯಾಕ್ಟರಾಗ ಗೆಳತಿ ಹಂಗಲ್ಲ, ಗೆಳತಿ ಇರಬೇಕು. ಅದರ ಒಂದು ಕೇಳೋಂಗ ಮನ್ಸಿಗೆ ನೋವು ಆಗ್ಬೇಕು. ಅದಕ್ಕಂತಾರೆ ಪ್ರೇಮ್ ಗೀತೆ. ಶ್ವೇತಾ ಕಂಪ್ನಿ ಬೆಳಗಾವ್ ರೀ. ಆವಾಗ ನನ್ನ ರೆಕಾರ್ಡಿಂಗ್ ಬೆಂಗಳೂರಾಗ ಪಾರಿಕ್ ಸ್ಟುಡಿಯೋ ಒಳಗೆ ನಡೆದಿತ್ತು. ಆಮೇಲೆ ಬಾಲು ಶರ್ಮಾ ಮ್ಯೂಸಿಕ್ ಡೈರೆಕ್ಟರ್. ಆವಾಗ ನಾವೊಂದು ಹಾಡಿದ್ನಿ. ಆ ಕ್ಯಾಸೆಟ್ ಹೆಸರು ಹುಡುಗಿ ಬಾ. ಶ್ವೇತಾ ಕಂಪ್ನಿ ಒಳಗೆ ವೆಂಕಟೇಶ್ ಅನಾವದಿದ್ರು. ಅವ್ರಿಗೆ ನಮ್ಮ ಮಧ್ಯ ಒಳಗೆ ಎಲ್ಲ ತಿಳ್ಕೊಂಡ್ರು. ಅವರು ನನಗೆ ಕರ್ಕೊಂಡು ಹೋಗಿದ್ರು. ಆವಾಗ ನಾನು ಹುಡುಗಿ ಬಾ ಹುಡುಗಿ ಬಾ ಹುಡುಗಿ ಬಾ ಹುಡುಗಿ ಬಾ ನನ್ನ ಜೋಡಿ ಹೊಲಕ, ಹುಡುಗಿ ಬಾ ನನ್ನ ಜೋಡಿ ಹೊಲಕ, ಹೊಳ್ಳಿ ಬರೋಣ ಮತ್ತ ಹೊತ್ತ ಮುಳುಗುದಕ, ಹೊಳ್ಳಿ ಬರೋಣ ಮತ್ತ ಹೊತ್ತ ಮುಳುಗುದಕ, ಹುಡುಗಿ ಬಾ ಹುಡುಗಿ ಬಾ ಹುಡುಗಿ ಬಾ. ಆಗ ಈ ನನ್ನ ದಾಟಿ ಮೇಲೆ ಮಂದಿ ಬೇರೆದವರು ಇದಕ್ಕೆ ಬೇರೆ ಸಾಹಿತ್ಯ ಮಾಡ್ಕೊಂಡು ಬೆಂಗಳೂರಾಗ ಹಾಡಕ್ಕೆ ಹೋದ್ರೆ ಅವ್ನು ಇಂಜಿನಿಯರ್ ಪಾರಿಕ್ ಅಂತ ಅವರು ಭಾಳ ಶಾನ್ಯವರು. ಅವ್ರು ಒಳಗೆ ಹಾಡುವಾಗ ಹೊರಗೆ ಕರೆದ ಇದು ಹಾಡೋ ನಿಜಾಮಲ್ಲ ಖಾನ್ನ ಹಾಡಬೇಕು, ಈ ದಾಟಿ ಅವರ ಹಾಡಬೇಕು, ಬೇರೆಯವ್ರಿಗೆ ಸೆಟ್ ಆಗೋದಿಲ್ಲ, ಸುಮ್ಮ ಹೊರಗೆ ಬಾ ಅಂದರು. ನನಗೆ ಹೇಳ್ತಿರಲ್ಲಿ ಕಲಾವಿದರು ಅಂದ್ರೆ ಅಂಥ ದಾಟಿ ಭಾಳ ಹೈ ಪಿಚ್ ಒಳಗೆ ಹಾಡ್ತೀನಿ ನಾನು. ಆ ಪಿಚ್ ಹಾಡಿರೋ ಫಿಟ್ ಆಕತ್ತೆ ಹಾಡ, ಲೋ ಪಿಚ್ನಾಗ ಹಾಡ್ರೆ ಫೇಲ್ ಆಕತಿ. ಅವರು ಹೈ ಪಿಚ್ಗೆ ಹಾಡಬೇಕು, ಹೈ ಪಿಚ್ ಹೈ ಪಿಚ್ ಇರ್ಬೇಕು ನಮ್ದೊಂದು ಇದು. ಸರ್ ನೀವು ಎಲ್ಲೂ ಕಲ್ತಿಲ್ಲ ಅಂತಂದ್ರಿ ನೀವು ರೀ. ಹೌದು. ಆದ್ರೂ ಹೈ ಪಿಚ್ ಲೋ ಪಿಚ್ ಅದೆಲ್ಲ ಹೆಂಗಂತ್ರಿ ಎಲ್ಲ ಅದು ರಾಗದ ಮ್ಯಾಗ ರಾಗ ಬರ್ತಿಲ್ರಿ. ಅದ್ರ ಮ್ಯಾಗ ದಾಟಿ ಮಾಡಿದ್ರಿ ಎಲ್ಲಿ ಅದಕ್ಕೆ ಇದು ಮಾಡಬೇಕು, ಲೋ ಮಾಡಬೇಕು, ಅದು ಹೈ ಮಾಡಬೇಕು, ಮಧ್ಯ ಮಾಡಬೇಕು, ಅದು ಹಾಡುವಾಗ ಅದು ದಾಟಿ ಬರ್ತೈತೆ. ಅದು ನಾನು BR ಶಾ ಕೂಡಿ ಹಾಡಿದ್ರಿ ಹಾಡ. ಅದು ರಾಗ ಪಿಲ್ಲು. ಅದಕ್ಕೆ ನೀವು ಬಂದ ಹಂಗ ನಡೆದರಿ ಬೇಕಂತ ಬಿಳಿ ಹುಡುಗ್ಯಾರ, ನೀವು ಹೇಳಿರಿ ಪಾವನ್ಯಾರ ಎಲ್ಲಿ ಹೋಗಬೇಕು ಕರಿ ಹುಡುಗ್ಯಾರ, ನೀವು ಹೇಳಿರಿ ಪಾವನ್ಯಾರ ಎಲ್ಲಿ ಹೋಗಬೇಕು ಕರಿ ಹುಡುಗ್ಯಾರ. ಇದಕ್ಕೇನು ರೀ ಸಾಹಿತ್ಯ ಒಳಗೆ ದಮ್ ಇರಬೇಕು. ಎಲ್ಲರೂ ಬಿಳಿ ಹುಡುಗ್ಯಾರ ನೋಡಿ ಕರಿ ಹುಡುಗ್ಯಾರ ಎಲ್ಲಿ ಹೋಗಬೇಕು, ಅವ್ರು ಯಾರು ಮದುವೆ ಆಗಬೇಕು ಅನ್ನುವಂಥ ಒಂದು ಇದಿಟ್ಟು ನಾ ಬರ್ತೀನಿ. ಅದಕ್ಕೆ ಜನ ಏನು ಮಾಡ್ತಾರೋ ನನ್ನ ಸಾಹಿತ್ಯ ಭಾಳ ಮೆಚ್ಕೋತಾರೆ.
ನಿನ್ನೆ ಪಾವನ್ಯ ಒಬ್ಬ ಬಂದ ನಮ್ಮ ಮಗಳಿಗೆ ನೋಡಿದ ಶಿಷ್ಟಾಂಗ ಕುಂತ ಉಣ್ಣುತನ ಒಳ್ಳ್ಯಾವ ಕಂಡ ತನ್ನ ಬಣ್ಣದ ಖಬರಿಲ್ಲವಂಗ ಅವನು ಕರ್ಗ ತನ್ನ ಬಣ್ಣದ ಖಬರಿಲ್ಲವಂಗ ನಮ್ಮ ಮಗಳಿಗೆ ಹೆಸರಿಟ್ಟ ಬಾದ ನೀವು ಹೇಳಿ ಪಾವನ್ಯಾರ ಎಲ್ಲಿ ಹೋಗಬೇಕು ಕರಿ ಹುಡುಗ ಇಂಥ ಸಾಯ್ತು. ಇದೆಲ್ಲ ಯೋಚನೆ ಹೆಂಗ್ ಬರುತ್ತೆ ಅನ್ಸ ಬರ್ತೈತೆ ಪರಮಾತ್ಮ ಕೊಡ್ತಾನೆ ಸರಿಯಾಗಿ ಕೊಡ್ತಾನೆ. ಒಂದು ಸ್ವಲ್ಪ ಸಿಕ್ಕರೆ ಸಾಕು ಆ ಮುಂದಿನ ಲೈನ್ ಪರಮಾತ್ಮ ಕೊಟ್ಟ ಹಿಂಗೆ ಬರಿಬೇಕಾದ್ರೆ ಭೀಂಪಲಾಸರಾಗೋದು. ಅದಕ್ಕೆ ಜನ ಏನು ನಿಜಾಮಲ್ಲ ಸಾಹಿತ್ಯ ಮಾಡ್ಯ ಅಂತ ಅಂದರು. ಏನು ಟ್ಯೂನ್ ಮಾಡ್ಯಾನ ಆ್ಯಕ್ಚುಲಿ ಟ್ಯೂನ್ ನಂದಲ್ಲ. ಟ್ಯೂನ್ ಅದು ಎಲ್ಲಿಂದ ನಾ ಕಂಡನಿ ಅದು ಪಾರಿಜಾತದವ್ರಿಗೆ ಗೊತ್ತಾಕತಿ. ಪಾರಿಜಾತದವ್ರಿಗೆ ಇದು ನಿಜಾಮಲ್ಲ ಖಾನ್ ನಮ್ದು ಟ್ಯೂನ್ ತೊಗೊಂಡು ಮಾಡ್ಯಾನಪ್ಪ ಅಂತ ಅವ್ರಿಗೆ ಅಟ್ಟ ಗೊತ್ತಾಕತಿ. ಬೇರೆ ಜನ ಕೇಳೋರಿಗೆ ಗೊತ್ತಾಗೋದಿಲ್ಲ. ಅದ್ರಾಗ ಮಾತನಾಡದೆ ಸಖಿ ಮಾನೀನಿಯೇ ಕೃಷ್ಣ ಆ ರಾಧಾಗೀದ್ ಮಾಡ್ತಿರ್ತಾನು. ಅದು ಮೊದಲನೇ ಸಲ ಹೋಗಿ ನಪ್ಪೋ ಮಾವನ ಮನಿಗೆ ಬಹಳ ಮರ್ಯಾದೆ ಕೊಡ್ತಾರಪ್ಪ ಈ ಅಳಿಯಾಗೆ ಮೊದಲನೇ ಸಲ ಹೋಗಿ ನಪ್ಪ ಮಾವನ ಮನಿಗೆ ಹೋಗಿ ಅಲ್ಲಿ ನಿಂತೆ ನಾನು ಕಂಬದಾಂಗ ಹೊರಗ ನೀರ ಕೊಟ್ಟ ಕಡಿವಾಳ್ರಿ ಯಾರು ನನಗ ಒಳಗ ನಿಂತ ಬ್ಯಾಸ ಬಂತು ನನಗೆ ಹಾದಿನಿ ಒಳಗ ಮಾವ ಹೋಗಿ ಕುಂತಾನ ಎಮ್ಮಿ ವಾಲ್ಯಾಗ ಮೊದಲನೇ ಸಲ ಹೋಗಿ ನಪ್ಪೋ ಮಾವನ ಮನಿಗೆ ಕರೆ ನಿಮ್ಮ ಇದ್ರೊಳಗ ಐತ್ರ ಅದ್ರಾಗ ಕರವಂಜಿ ಕಲ್ಲವ ಒಳಗ ಐತ್ರಿ. ಕರವಂಜಿ ಕಲ್ಲವ ಕ್ಯಾಸೆಟ್ನಾಗ ಇದು ಮೊದಲನೇ ಸಲ ಹೋಗಿನಪ್ಪ ಮಾವನ ಮನೆಗೆ. ಸರ್ ಒಂದು ಏನೋ ಘಟನೆ ಹೇಳಿರಿ ನೀವು. ಹೌದು, ನಾನು ಜನಕಾರ ಕಂಪ್ನಿಗೆ ಅಡ್ವಾನ್ಸ್ ತೊಗೊಂಡು 2 ವರ್ಷ ನಾವು ಕ್ಯಾಸೆಟ್ ಕೊಡಲಿಲ್ಲ. ಪಾಪ ಮನೆಗೆ ಬರ್ತಿದ್ರು. ಸುರೇಶ್ ಅವ್ರು ಪಾಪ ನಮ್ಮ ಮಧ್ಯ ಒಳಗಿಲ್ಲ, ಅವರು ತೀರ್ಕೊಂಡಾರು. ನಿರ್ಮಲ ಅದಾರು, ಆಮೇಲೆ ಲಲಿತ್ ಅದಾರು, ಭರತ್ ಅದಾರು, ಆಮೇಲೆ ನಮ್ಮ ನರೇಶ್ ಅಂತ ಅದಾರು. ಅವ್ರು ಬರ್ತಿದ್ದಿಲ್ಲ. ನಿರ್ಮಲ ಮತ್ತು ಸುರೇಶ್ ನನ್ನ ಮನೆಗೆ ಬರ್ತಿದ್ದು ಬಂದಾಗ ಕೊಡ್ರಿ ಕೊಡ್ತೀನಿ ಅಚಾನಕ್ ಅಲ್ಲಿ ಹೋಗಿ ನಾನು ಮತ್ತೊಬ್ಬರು ರೆಕಾರ್ಡಿಂಗ್ ಹೋದಾಗ ಬಂದು ನಿಂತರು ಕೊಡಬೇಕಂತೇಳಿ. ಅದು ಒಂದು 2-3 ತಾಸಿನಾಗ ಸಾಹಿತ್ಯ ಗಡ್ಬಡ್ಲಿ ಮಾಡಿ ರಾತ್ರಿ ಮಾಡಿ ಮುಂಜಾನೆ ರೆಕಾರ್ಡಿಂಗ್ ಮಾಡಿದ್ದೆ. ಅವ್ರ ಲಕ್ ಅದು ಬಿಡುಶ್ವರ್ಗ ಮಾವ ಕ್ಯಾಸೆಟ್ ಸೂಪರ್ ಹಿಟ್ ಕರ್ನಾಟಕದ. ಅದು ಕ್ಯಾಸೆಟ್ ಯಾರು ಅದು ಜೊತೆ ಯಾರು ಹಾಡಂಗಿಲ್ಲ, ನಾನು ಹಾಡಂಗಿಲ್ಲ. ಅಂಥವ್ರು ಅವ್ರು ನಮ್ಮ ಜನಕಾರ ಅವ್ರ ಲಕ್ಕ ಅವ್ರ ಹೆಸರು ಆಯ್ತು. ಅದೇ ನೀ ಜಗ್ಗ ಬ್ಯಾಡ ಬಿಡು ಶರಗ ಮಾವ ಬ್ಯಾಡ. ಆಮೇಲೆ ನಾನು ಬಿಡಾಕ ಹಿಡಿದಿಲ್ಲ ನಾನು ನಿನ್ನ ಸೋದರ ಮಾವ. ಆಮೇಲೆ ಮತ್ತು ಅದಾಗ 8 ಹಾಡ. ಮಾಡಬಾರ್ದಂತೀರಿ ಅದನ್ನ ನೀವೇ ಮಾಡ್ತೀರಿ, ಮಾಡಬಾರ್ದಂತೀರಿ ಅದನ್ನ ನೀವೇ ಮಾಡ್ತೀರಿ. ಆಮೇಲೆ ಬ್ಯಾಸ ಎಂತ ಗಂಟ ಬೇಟಿ ಮೊದಲ ಬುದ್ಧಿವಂತ ಹೀಗಾಗಲಿ ಬಹಳ ಒಳ್ಳೆಯ ಇದು ಅದಾಗದು ಬಿಡಿಶ್ರಮ. ಆಮೇಲೆ ಹಳದ ತಾಯಿ ನೀ ತೀರಿದ ಮ್ಯಾಲಿ ಯಾರಿಗೆ ನಾನು ಅಮ್ಮ ಎನ್ನಲಿ ಅದಾಗಲಿ ಇದು ಬಿಡಿಶ್ರಮ. ಆಮೇಲೆ ಇನ್ನೊಂದು ನನ್ನ ನಿನ್ನ ಪ್ರೇಮ ಮಾತು ಮಂಡನೆ ಮುಚ್ಚಿ ಇಡಬೇಕು, ರಾತ್ರಿ ನಾನಿನ್ನ ಭೇಟಿಗೆ ಬರ್ತೀನಿ, ಬಾಗಲ ತೆರೆದ ಬಿಡಬೇಕು, ಬಾಗಲ ತೆರೆದ ಎಲ್ಲ ಹಾಡದ ಸ್ಪಾಟ್ 2 ತಾಸ್ನಾಗ ಬರೋದು ಹಾಡು ಸೂಪರ್ ಹಿಟ್. ಅಂದ್ರೆ ಎಲ್ಲ ಮಿಕ್ಸ್ ಅದಾವ ಸಾಂಗ್. ಎಲ್ಲ ಬೇರೆ ಬಗ್ಗೆ ರೀ, ಜನಪದ ರೀ, ಎಲ್ಲ ಬಗ್ಗೆ. ಅದು ಹೆಂಗೆ ಸರ್? ಆಮೇಲೆ ಇನ್ನೊಂದು ಬಿಹಾರ್ ಶಾಟ್ ಅನ್ನೊಂದು ಸಾಂಗ್ ಐತೆ ಅದ್ರಾಗ. ಅದು ಲಾಸ್ಟ್ ಸಾಂಗ್ ಕ್ಯಾಸೆಟ್ನಾಗ ಬಿಡಿಸ್ಯಾರ ಮಾವೊಳಗೆ. ಬರುವ ಸೋಮವಾರ ಐತಿ ಒಳ್ಳೆ ಮದ್ವಿಯ ಮುಹೂರ್ತ, ಅದರ ಸಲುವಾಗಿ ನಮ್ಮ ಹೇಳ್ಯಾಳ ಊಟಕ ಬಾ ಅಂತ. ಆಮೇಲೆ ನಾನು ನಿನ್ನ ಕೊಳ್ಳ ಕಟ್ಟಕ ಅಕ್ಕಿ ಮಾಡ್ಯಾರ ಮಸಲತ್ತ, ಹೋಗಿ ಹೇಳು ನಿಮ್ಮವ್ವಾಗೆ ಈ ನಾಟಕ ಬ್ಯಾಡ. ಇವು ಇಷ್ಟು ಹಾಡ ನೀವ ಬರ್ದಿ ಸರ್? ಜಾನಪದ ನಿಜಾಮಲ್ಲ ಖಾನ್ ಹಾಡ ನೀವು ಎಷ್ಟು ಕ್ಯಾಸೆಟ್ ಕೇಳಿರಿ, ಎಷ್ಟು ಸಾವಿರ ಗೊತ್ತಿಲ್ಲ, ಎಲ್ಲ ಸಾಹಿತ್ಯ ನಾನು ಬರ್ದಿದ್ದು. ಅಷ್ಟು ಅದ್ರಾಗ ಭಾಳ ಹುಡುಕ್ಯಾಡ್ರಿ 1 ಅಥವಾ 2 ಹಾಡ ನಾನು ಬೇರೆದವ್ರು ಭಾಳ ಹಾಡ್ರಿ ಅಂದಾಗ ತೊಗೊಂಡಿಲ್ಲ. ನಮ್ಮ ಜೋಡಿ ದಿವಸ ಸೈಕಲ್ ತೊಗೊಂಡು ಬರ್ತಿದ್ದೆವು. ಪುಣ್ಯಾತ್ಮ ಜಗದಾಳಿ ನಾವ್ಲಿಗೆ ಹೋಗಿರಲಿಲ್ಲ ಮೊನ್ನೆ. ಮಗಳು ಜಗದಾಳ ಮಾಧವನ ಪಾಪ ರಹಿತ ದಿವಸ ಸಹಿತ ನಾ ಸಾಯ್ಬಿಟ್ಟು ಬರ್ತೀನಿ. ನಂದು ಭಾಳ ಮೇಲೆ ಅವನೊಂದು ಸಾಂಗ್ ಮಾಡಿದ್ದೆ ನಾನು. ಅವ್ರದ್ದು ಏನಾರು 1-2 ಲೈನ್ ಅದು
ತಿಳಿಬ್ಯಾಡ ನೀ ಇದಕ್ಕ ಜಾಲ ಬಿಚ್ಚಿ ಹೇಳ್ತೀನಿ ಇಂದ ಫುಲ್ಲ ಐತಿ ನಿನ್ನ ಮ್ಯಾಲ ಜೀವ ನನ್ನ ಬಿಟ್ಟ ಹೋಗಬೇಡ ಮಾವ ಟ್ಯೂನ್ ಮಾಡಿ ಆಮೇಲೆ ಇನ್ನೊಂದು ಹುಡುಗಿ ಹಲ್ಲ ಕಿಸಿ ಬ್ಯಾಡ ಹಿಂಗ ಅಂತ ಒಂದು ಮಾಡಿದ್ವಿ. ಎಲ್ಲ ಒಂದು ಬುದ್ಧಿ ಮಾತಾಡು, ಯಾವುದೋ ಜಂಪ್ ಹಾಡಾಗಿರಲಿ ಅದಕ್ಕೊಂದು ಬುದ್ಧಿ ಇಟ್ಟ ಹಾಡು ಅದು ನಮ್ಮದು ಇದು. ಸರ್ ನಾವು ಅವಾಗಲೇ ಮಾತಾಡ್ಕೊತ ಕುಂತಾಗ್ರಿ ಕಾರ್ಗಿಲ್ದು ಒಂದು ಏನೋ ಘಟನೆ ಹೇಳಿರಿ. ಅಂದರೆ ಕಾರ್ಗಿಲ್ ಯುದ್ಧ ನಡೆದಾಗ ಅದ್ರಾಗ ಭಾಳ ಜನ ನಮ್ಮ ಹುತಾತ್ಮ ತೀರ್ಕೊಂಡ್ರು ಮಿಲ್ಟ್ರಿ ಅವರು. ಆವಾಗ ನಾನು ಅವ್ರ ಮನೆ ಹೋಗಿ ಅವ್ರ ಸ್ಟೋರಿ ತೊಗೊಂಡು ಒಂದು ಹಾಡ ಮಾಡಿದ್ದು. ಆವಾಗ ಭಾಳ ದಿವಸ ಮಾತಿದ್ದು 20-25 ವರ್ಷದಿಂದ ಮಾತಾ. ಅಂದ್ರೆ ಮನೆಗೆ ಹೋಗಿ ಸ್ಟೋರಿ ತೊಗೊಂಡು ಅವ್ರ ಮನೆ ತೊಗೊಂಬಂದಿ ನಾನು. ಅದೇ ಚಿಕ್ಕೂರು ತಾಲೂಕು ಕೆರೂರ, ಆಮೇಲೆ ದರೂರ, ಎಂತ ಲಕ್ಷ ಇಲ್ಲ ನನಗೆ. ಎಲ್ಲ ಆಮೇಲೆ ಹೋಗಿ ನಾವು ಅವ್ರ ಮನೆಗೆ ಹೋಗಿ ಅವ್ರ ಸ್ಟೋರಿ ತಂದು ಅವ್ರ ಹೆಸರು ಹಾಕಿನಾರ. ಬೆಳಗಾವ್ದವರು ಇಬ್ಬರು ಇದ್ದರು, ಹೆಸರು ಗೊತ್ತಿಲ್ಲ ನನಗೆ. ಹಾಗೆ ಅದು ಎಲ್ಲ ಹೆಸರು ಮ್ಯಾಗ ಒಂದು ಹಾಡ ಮಾಡಿದ್ದೆ. ಅದಾಗ ಇನ್ನೊಂದು ಹಾಡನ್ನು ಹಾಡಿದ್ದೆ. ಅದು ಜನ ಕೇಳಾಕತ್ಯಾರ. ಈಗ ಆಗಸ್ಟ್ 15 ಬಂದೈತಿ, ನೀವು ಅದು ಹೆಂಗೆ ನೆನಪು ಮಾಡಿ ಬಿಡ್ರಿ ಏನಾಗತ್ಯಾರು ಅಂದ್ರೆ ನಮ್ಮ ಲತಾ ಮಂಗೇಶ್ಕರ್ ಅವರು ಭಾರತದ ಕೋಗಿಲೆ ಅವರೊಂದು ಹಾಡು ಹಾಡಿದ್ರು ದೇಶಭಕ್ತಿ. ಆವಾಗ ದೇಶಭಕ್ತಿಯಿಂದ ಅವ್ರಿಗೆ ಜವಾಹರ್ಲಾಲ್ ನೆಹರು ಅವರು ಎಲ್ಲ ಅವಾರ್ಡ್ ಕೊಟ್ಟಿದ್ರು. ಅದ್ರ ಮ್ಯಾಗ ನಾವು ಅದರ ಒಂದು ಕನ್ನಡ ಹಾಡ ಮಾಡಿದ್ನಿ. ಅದೇ ಹಾಡು ನಾನು ಅವಾಗ ಸೂಪರ್ ಹಿಟ್ ಆಗಿತ್ತದು. ಓ ನಮ್ಮ ದೇಶ ಬಾಂಧವರೇ ಬರ್ತಾವು ನೀರು ಕಣ್ಣಾಗ, ಹುತಾತ್ಮರ ಆ ಬಲಿದಾನ ನಾವು ನೆನಪು ಮಾಡಿಕೊಂಡಾಗ. ಅದು ಫುಲ್ ಹಾಡ ನೆನಪಿಲ್ಲ. ಫುಲ್ ನೆನಪಿಲ್ಲ, ಮಾಡ್ಕೋಬೇಕು ನೆನಪ. ನೋಡ್ತೀನಿ ಸಿಕ್ಕರೆ ನಿಮ್ಮ ಡೈರಿ ಒಳಗೆ ಅದೇನಿಲ್ಲ ನೋಡ್ತೀನಿ, ಇರ್ಬೋದು. ಹಳ್ಳಿ ತೆಗಿಬೇಕ್ರಿ ಇಷ್ಟೆಲ್ಲ ಖಜಾನೆ ತೆಗಲ್ಲ, ಅದು ಹುಡುಕಾಡಬೇಕು. ದೊಡ್ಡ ಖಜಾನೆ ಐತಿ. ನಾವು ಹಾಡೋದು ಏನು ಹಾಡೋದು ಬಿಡ್ತೀವ್ರಲ್ಲ ಹಾಡ, ಇವ್ರು ತಾಬಿ ಕೊಟ್ಟಿರ್ತೀವಿ. ಅದು ಕಲಿತಂದ್ರೆ ಅವ್ರಿಗೆ ಎಲ್ಲಿಕಂದ್ರೆ ತವ್ರ ಮನೆಗೆ. ಅವ್ರ ನಿಮ್ದು ಅದ ಮುಗಿಸ್ಕೊಂಡು ಬಂದ್ಮೇಲೆ ಮೇಡಮ್ ಅವ್ರ ಕೆಲಸ ಜೋಪಾನವಾಗಿ ಇಡೋದ್ರಿ. ನಮ್ಗೆ ಅತಿ ಹೆಚ್ಚು ಕಮೆಂಟ್ ಬಂದಿದ್ದಂದ್ರೆ ಏನಂದ್ರೆ ರೀ, ಇವ್ರಿಗೆ ಹಳಿ ಜಾನಪದ ಕಲಾವಿದ್ರಿ ನೀವ್ರಿ. ನಿಮ್ಗೆ ರಾಜ್ಯೋತ್ಸವ ಮತ್ತು ಪದ್ಮಶ್ರೀ ಪ್ರಶಸ್ತಿ ಅದೆಲ್ಲ ಬರಬೇಕಾಗಿತ್ತು ಅಂತಂತಾರ್ರಿ. ಗೌರ್ಮೆಂಟ್ ಇನ್ನೂ ಗುರ್ತಿಸಿಲ್ಲ ಅನ್ನೋದೊಂದು ಬೇಜಾರೈತಿ ಅಂತನೂ ಹಾಕ್ಯಾರ ಕಮೆಂಟ್ ರೀ. ನಿಮ್ದೊಂದು ಏನಂದ್ರೆ ರೀ, ಅವರ ಗುರ್ತಿಸ್ಬೇಕು ನಮ್ಮನ್ನ. ನಾನು ಕಲೆ ನೋಡಿ ಅವರ ಗುರ್ತಿಸಿ ಪ್ರಶಸ್ತಿ ಕೊಡಬೇಕು ಅನ್ನೋದು ನಿಮ್ದ್ರಿ. ಹೌದು, ಯಾಕಂದ್ರೆ ಸ್ಟೇಜ್ ಮೇಲೆ ಲಕ್ಷಾಂತರ ಜನ ಇದ್ದರು, ಅದಕ್ಕೆ ನಾ ಕಂಟ್ರೋಲ್ ಮಾಡುವಂತ ಭಗವತ್ ನನ್ನ ಶಕ್ತಿ ಕೊಟ್ಟಾನ್ರಿ. ನಾನು ಡಬಲ್ ಮೀನಿಂಗ್ ಹಾಡಂಗಿಲ್ಲ. ಏನೋ ಹಾಡ್ರಿ ಒಂದು ಮನುಷ್ಯಾಗ ಆಧಾರ ಇಟ್ಟು ಮನುಷ್ಯ ನಗಬೇಕು, ಅದರ ಒಂದು ನೀತಿ ಸಿಗಬೇಕು. ಆ ಟೈಪ್ ನಾನು ಜಾನಪದ ಗೀತೆ, ಆ ಟೈಪ್ ಹಾಡು ನಾನು ಎಲ್ಲ ಕಡೆ ನನ್ನ ಕಲೆ ಹಬ್ಸೀನಿ. ಅವರಾಗಿ ನನಗೆ ಕೊಡ್ಬೇಕನ್ನೋ ಈಗಾದರೂ ಅದು ಅಂತೀನಿ ನಾನು. ನಮ್ಗೆ ಮತ್ತೊಮ್ಮೆ ಅವಕಾಶ ಕೊಟ್ಟು ನಮ್ಮ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು ಸರ್. ಆಯ್ತು, ಧನ್ಯವಾದ.